ಓಕೆ, ಫ್ಯಾಮಿಲಿಯವರೆಲ್ಲ ಮನೆಗೆ ಬರ್ತಾರೆ. ಅವಾಗ ಎಲ್ಲರ ಮನೆಯವರು ಬಂದು ಚೆನ್ನಾಗಿ ಮಾತಾಡಿಕೊಂಡು ಖುಷಿಯಿಂದ ಇರ್ತಾರೆ. ಬಟ್ ಕಾವ್ಯ ಪೇರೆಂಟ್ಸ್ ಬಂದಾಗ ಬಿಗ್ ಬಾಸ್ ಕಡೆಯಿಂದ ಒಂದು ವಾರ್ನಿಂಗ್ ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಒಂದು ಸ್ವಲ್ಪ ಹೊತ್ತಿಗೆ ಅವರ ಪೇರೆಂಟ್ಸ್ನ ಅಂದರೆ ಅವರ ತಮ್ಮನ್ನ ಮತ್ತು ಅವರ ಅಮ್ಮನ ಮನೆಯಿಂದ ಹೊರಗೆ ಕಳಿಸ್ಬಿಡ್ತಾರೆ. ಸೊ ಆ ಸಿಚುವೇಶನ್ ಹೇಗಿತ್ತು ಅಂತ ಅಂದರೆ ಕಾವ್ಯ ಮತ್ತು ಅವ್ರ ತಮ್ಮ ಅವರ ಅಮ್ಮ ಎಲ್ಲ ಏನು ಮಾತಾಡಿರ್ಬೋದು ಅಂತ ನಿಮ್ಗೇನಾದರೂ ಗೊತ್ತಾಯ್ತಾ ಅಲ್ಲಿ ಹೆಂಗೆ ಅಂದರೆ ನಾನು ಕಾವ್ಯಾಗ ಹೋಗಿ ಕೇಳ್ತೀನಿ. ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ಇದ್ದವರೆಲ್ಲ ಅವರು ಹೇಳ್ತಾರೆ ನಾವೇನು ಮಾತಾಡಿದ್ವಿ ಅಂತಲೇ ಗೊತ್ತಿಲ್ಲ, ಇದು ಒಂದ್ಸತಿ ವಾರ್ನಿಂಗ್ ಬರುತ್ತೆ. ಅದು ಹೆಂಗಾಗುತ್ತೆ ಮ್ಯಾಮ್ ಸಿಚುವೇಶನ್, ಫಸ್ಟ್ ವಾರ್ನಿಂಗ್ ಬರುತ್ತೆ, ಸೆಕೆಂಡ್ ವಾರ್ನಿಂಗ್ ಟೈಮಲ್ಲಿ ಇವ್ರು ಆಲ್ರೆಡಿ ಬಂದು ನಮ್ಮ ಜೊತೆ ಕೂತ್ಕೊಂಡು ಮಾತಾಡುವಾಗ ಸೆಕೆಂಡ್ ವಾರ್ನಿಂಗ್ ಬಂದ್ಬಿಟ್ಟು ಇವ್ರು ಹೋಗಬೇಕು ಅಂತ ನಮಗೆ ಅನ್ಸ್ಬಿಡುತ್ತೆ. ಇವ್ರು ಮಾತಾಡ್ತಿಲ್ಲ, ಕೂತಿದಾರಲ್ಲ. ನಿಮಗೆ ಗೊತ್ತಾಯ್ತಾ ಏನ್ ಮಾತಾಡಿರೋದಲ್ಲಿ ಅಂತ? ಇಲ್ಲ ಮ್ಯಾಮ್, ನನಗೆ ಐಡಿಯಾ. ಆಕ್ಚುಲಿ ಕಾವ್ಯ ಅವ್ರ ತಮ್ಮ ಮತ್ತೆ ಕಾವ್ಯ ಅವರ ಅಮ್ಮ ಏನಂದ್ರೆ ಕಾವ್ಯನಿಗೆ ಹೇಳ್ತಾ ಇರ್ತಾರೆ, ನೀನು ಗಿಲ್ಲಿ ಜೊತೆ ಚೆನ್ನಾಗಿರು, ಜಗಳ ಮಾಡಕ್ ಹೋಗ್ಬೇಡ, ಗಿಲ್ಲಿ ನಾಮಿನೇಟ್ ಮಾಡಬೇಡ, ನಿಮ್ಮಿಬ್ರು ಕಾಂಬಿನೇಷನ್ ಹೊರಗಡೆ ತುಂಬಾ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ, ಅಂಡ್ ಗಿಲ್ಲಿನ ಅಣ್ಣ ಅನ್ಬೇಡ ನೀನು ಅಂತ ಹೇಳ್ತಾ ಇರ್ತಾರೆ. ಸೊ ಇದು ಏನಾದ್ರೂ ಕಾವ್ಯನ ಆಟನ ಬದಲಾಯಿಸುತ್ತೆ ಅನ್ಸುತ್ತೆ ಇನ್ಮೇಲೆ ನಿಮಗೆ? ಅದೇ ಕಾರಣಕ್ಕೆ ಬಿಗ್ ಬಾಸ್ ವಾರ್ನಿಂಗ್ ಕೊಟ್ರು ಅನ್ಸುತ್ತಾ ನಿಮಗೆ ಮನೆ ಒಳಗಡೆ? ಇವಾಗ ಇಫ್ ದ್ಯಾಟ್ ಈಸ್ ಟ್ರೂ, ಅವರು ಅದು ಬಂದು ಹೇಳಿದ್ದಾರೆ, ಅವ್ರು ಹೇಳಿರೋದನ್ನು ನೋಡಿರ್ತಾರೆ. ಈಗ ಅವಳು ಏನಾದ್ರು ಇನ್ ಕೇಸ್ ಆಟ ಬದಲಾಯಿಸ್ಕೋತಾಳೆ ಅದನ್ನೆಲ್ಲ ಕೇಳಿಸ್ಕೊಂಡು ಅಂತ ಆದ್ರೆ ದಟ್ಸ್ ನಾಟ್ ರೈಟ್ ಅಲ್ವಾ? ನೀವೇ ಈಗ ಯೋಚನೆ ಮಾಡಿ, ಅವ್ರು ಹೇಳಿದ್ದು ಈಗ ನಾವು ನೋಡಿರ್ತೀವಿ, ಅದು ನೋಡ್ಬಿಟ್ಟು ಇವಳು ಏನಾದ್ರು ಈಗ ಅವಳಿಗೆ ತಲೆಯಲ್ಲಿ ಇರಬೇಕು, ಅವ್ರು ಹೇಳಿದ್ನು ಜನ ನೋಡಿದ್ದಾರೆ ಆಲ್ರೆಡಿ, ನಾನು ಏನಾದ್ರು ಗೇಮ್ ಚೇಂಜ್ ಮಾಡ್ಕೋತೀನಿ ಅದರಿಂದ ಅಂದರೆ ಅವಳಿಗೆ ಇಂಪ್ಯಾಕ್ಟ್ ಆಗೋದು ಅದರಿಂದ. ಸೊ ಅವಳು ಏನಾದ್ರು ಇನ್ ಕೇಸ್ ಆ ಡಿಸಿಷನ್ ತೊಗೊಂಡು ಚೇಂಜ್ ಮಾಡ್ತಾಳೆ ಅಂದರೆ ಇಟ್ಸ್ ಗೋಯಿಂಗ್ ಟು ಬಿ ಡಿಫಿಕಲ್ಟ್ ಫಾರ್ ಹರ್. ಓಕೆ, ಇದು ವೀಕೆಂಡ್ಸಲ್ಲಿ ಏನಾಗುತ್ತೆ, ಕಾವ್ಯನಿಗೆ ಮತ್ತು ಗಿಲ್ಲಿಗೆ ಸರ್ ಬಂದು ತುಂಬ ಸತಿ ಹೇಳಿದ್ದಾರೆ, ಸುದೀಪ್ ಸರ್ ನಿಮಗೂ ರಾಶಿಕಾಗೂ ಕೂಡ ಹೇಳಿದ್ದಾರೆ, ಅಂದರೆ ಗೇಮ್ ಚೇಂಜ್ ಮಾಡ್ಕೊಳ್ಳಿ ಅಂತ. ಕೆಲವೊಂದು ಸತಿ ಏನಾಗುತ್ತೆ, ಮನೆಯಲ್ಲಿ ಕಡಿಮೆ ಜನ ಇರೋದ್ರಿಂದ ಅದು ಸಾಧ್ಯ ಆಗೋದಿಲ್ಲ. ನಮಗೆ ಯಾರು ಕಂಫರ್ಟ್ ಇರ್ತಾರೋ ಅವ್ರ ಜೊತೆಗೆ ಇರ್ತೀವಿ. ಬಟ್ ಕಾವ್ಯನಿಗೆ ಕೆಲವು ಕಡೆ ಇರ್ಸು ಮುರ್ಸಾಗಿ ಗಿಲ್ಲಿ ನಾಮಿನೇಟ್ ಮಾಡೋದಾಗ್ಲಿ ಅದನ್ನು ಓಪನ್ ಆಗಿ ಹೇಳಿದ್ದಾರೆ ಕೂಡ ಅವರು. ಗಿಲ್ಲಿಯಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಮಾಡ್ತಾ ಇದ್ದಾರೆ. ಬಟ್ ಏನಂದ್ರೆ ಫ್ಯಾಮಿಲಿಯವ್ರು ಬಂದು ಅದನ್ನ ಅವ್ರ ಮೇಲೆ ಒಂಥರ ಇಂಪೋಸ್ ಮಾಡ್ದಂಗೆ ಅನ್ಸಲ್ವಾ ಅದು? ಅಂದರೆ ನೀನು ಈ ಥರ ಮಾಡು, ಹಿಂಗೆ ಮಾಡು, ಈ ಥರ ಮಾಡು ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಅಂತ? ಸರಿನೇ ಇಲ್ಲ. ಫಸ್ಟ್ ಆಫ್ ಆಲ್ ಈಗ ನಮ್ಮ ಪೇರೆಂಟ್ಸ್ ಬಂದಾಗ್ಲೂ ಅವ್ರು ಏನೋ ಒಂಚೂರು ಏನೋ ಹೇಳ್ತಿದ್ದಾರೆ, ನಾನೇ ನಿಲ್ಲಿಸ್ತಿದ್ದೆ, ಇದೆಲ್ಲ ಮಾತಾಡಂಗಿಲ್ಲ ಅಂತ. ಬಟ್ ಅದನ್ನ ಬಂದು ಇವ್ರು ಹೇಳ್ತಿದ್ದಾರೆ ಅಂದರೆ ಐ ಡೋಂಟ್ ಥಿಂಕ್ ಅದು ಒಂದು ನ್ಯಾಯ ರೀತಿಯಲ್ಲಿ ಅದು ಗೇಮ್ ಹೋಗಲ್ಲ ಅಂತ ನನ್ಗನ್ಸುತ್ತೆ. ಸೊ ಇಟ್ಸ್ ನಾಟ್ ರೈಟ್.